ವಸುದೈವ? ಯುದ್ಧವು ನಿಶ್ಚಿತವಾಯಿತೇನು? ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆವಿಗೂ ಎಲ್ಲಿಯೂ ನಡೆಯದಂತಹ ಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು ನಾ ಕಾಣೆ. ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಸೀಮಧ್ವಂಸ.
ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ ದೇವ? ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೇನು? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸಿರುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ರುಕ್ಮಿಣಿ, ಸ್ವಾಮಿ, ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋರಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದೇ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿಗಳಂತಹ ಅನನ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ನಿನ್ನ ಸ್ಪರ್ಶವು ನೃತ್ಯ ಸಂಜೀವಿನಿ. ಈ ನಿನ್ನ ದೃಷ್ಟಿ ಮಾತ್ರದಿಂದಲೇ ಈ ಜಡವಾದ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀವು. ಈ ರಕ್ತಪಾತದ ಅವಶ್ಯಕತೆಯಾದರೂ ಏನಿದೆ ಪ್ರಭು? ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಬೇರೆ ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶಪಡಿಸ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಈ ಧರ್ಮವು ಸಂಸ್ಥಾಪನೆ ಆಗುವುದೇ ಆದ್ರೆ ಇಂತಹ ಧರ್ಮಕ್ಕೆ ಧಿಕ್ಕಾರವೇ. ಮತ್ತೊಂದು ಸಾರಿ ನನಗೋಸ್ಕರವಾದರೂ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸದೇವ. ರುಕ್ಮಿಣಿ, ಆಗಲಿ, ನಿನ್ನ ಮಾತಿನಲ್ಲಿ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತೇನೆ. ಆದರೂ ನನ್ನ ಪ್ರಯತ್ನವು ಘೋರ ವಿಫಲವಾಗುವುದೇನೋ ರುಕ್ಮಿಣಿ? ಸಫಲವೇ ಆಗುವುದು ಸ್ವಾಮಿ.
ವೈಭವದಿ ಮೆರವೆ ಧರೆಯೊಳ್ ವೈಭವದಿ ಮೆರವೆ ಅಸುರ ಕೃತವರ್ಮ ಮಹಾರಾಜ ವೈಭವದಿ ಮೆರವೆ ಧರೆಯೊಳ್ ವೈಭವದಿ ಮೆರವೆ ಜಯ ವಿಲಾಸದೊಳಗೆ ಜಯದಿಂದ ವಿಜಯ ವಿಲಾಸದೊಳಗೆ ಜಯದಿಂದ ಅರುಸನೆ ಮೆರೆಯುವೆ ನಾನು ಮೆರೆಯುವೆ ನಾನು ವೈಭವದಿ ಮೆರವೆ ಧರೆಯೊಳ್ ವೈಭವದಿ ಮೆರವೆ ಅಸುರ ಕುದುರ್ಮ ಮಹಾರಾಜ ಹರಿಹರ ನಾಗವ ಭಕ್ತ ನಾನು ಹರಿಹರ ನಾಗವ ಸ್ಮರಿಸುತ್ತ ನಾನು ಧರೆಯಲ್ಲಿರುವ ರೋಗನ ಹರುಷದಲ್ಲಿ ಧರೆಯಲ್ಲಿರುವೆ ರೋಗನ ಹರುಷದಲ್ಲಿ ಸುರಪತಿ ಅಂತಲೇ ಮೆರೆಯುತ್ತಲಿರುವೆ ಸುರಪತಿ ಅಂತಲೇ ಮೆರೆಯುತ್ತಲಿರುವೆ ವೈಭವದಿ ಮೆರವೆ ಧರೆಯೊಳ್ ವೈಭವದಿ ಮೆರವೆ ಅಕ್ರೂರ ಮಹಾರಾಜ ಸುಂದರ ಭವನದಂತೆ ಕಂಗೊಳಿಸುತ್ತಿರುವ ಅಮರಾವತಿಗೆ ಸರಿ ಹೋಲುವ ದ್ವಾರ ನಗರದ ಅರಸ ಈ ಬಲರಾಮನ ಆಳ್ವಿಕೆಯಲ್ಲಿ ಎಲ್ಲ ಪ್ರಜೆಗಳು ಸೌಖ್ಯದಿಂದಿರುವರೆ ಅದನ್ನು ತಿಳಿಸು. ಮಹಾರಾಜ ಜ್ಞಾಪಿಸುವೆನು ಫಲದರ ಭೋಗ ಕೇಳು ಪ್ರತಾಪ ಅಕ್ರೂರ ನಮ್ಮ ಯಾದವ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಕೂಡಿ ಭಗವತ್ ಮುಕ್ತರಾಗಿ ತಮ್ಮ ಧ್ಯಾನದಲ್ಲಿ ನಿರತರಾಗಿರುವರು ಮಹಾರಾಜ. ಮತ್ತೇನಪ್ಪಣೆ? ಬೇಸ್ ಬಹಳ ಸಂತೋಷ. ಕೃತವರ್ಮ ಮಹಾರಾಜ ದಳಪತಿ ಲೋಕ ದುರಂದರ ದಳಪತಿ ಲೋಕ ದುರಂದರ ದಳಪತಿ ಲೋಕ ದುರಂದರ ಅಕ್ರೂರ ಮಹಾರಾಜ ದಳಪತಿ ಲೋಕ ದುರಂದರ ದಳಪತಿ ಲೋಕ ದುರಂದರ ದಳಪತಿ ಲೋಕ ದುರಂದರ ನಮ್ಮಯ ಸೈನ್ಯ ಶತ್ರುವ ಕಂಡರೆ ಜಯ ದಿಗ್ವಿಜಯ ಸಾಧಿಸುವುದೇ ನಮ್ಮಯ ಸೈನ್ಯ ಶತ್ರುವ ಕಂಡರೆ ಜಯ ದಿಗ್ವಿಜಯ ಸಾಧಿಸುವುದೇ ನಿನ್ನೆ ಆಜ್ಞೆ ಕೇಳಿ ಬರೆ ನಿನ್ನೆ ಆಜ್ಞೆ ಕೇಳಿ ಬರೆ ದಳಪತಿ ಲೋಕ ದುರಂದರ ದಳಪತಿ ಲೋಕ ದುರಂದರ ದಳಪತಿ ಲೋಕ ದುರಂದರ ಕೃತವರ್ಮ ಮಹಾರಾಜ ನಮ್ಮ ಯಾದವ ಸೈನ್ಯದ ರಣ ಉತ್ಸಾಹವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ಜ್ಞಾಪಿಸುವೆನು ಮಹಾರಾಜ. ರಾಜ ಲಾಲಿತೈ ಬೇಡ್ವೆ ಇವರಮ ನಾ ಬೇಡ್ವೆ ಇವರಮ ಮಹಾರಾಜ ಕೃತವರ್ಮ ರಾಜ ಲಾಲಿತೈ ಬೇಡ್ವೆ ಇವರಮ ನಾ ಬೇಡ್ವೆ ಇವರಮ ರಾಜುದರೆಯ ನಮ್ಮ ಸೈನ್ಯ ಬಿಡಿಸು ವಿಜಯಮ ರಾಜುದರೆಯ ನಮ್ಮ ಸೈನ್ಯ ಬಿಡಿಸು ವಿಜಯಮ ರಾಜ ಲಾಲಿತೈ ಬೇಡ್ವೆ ಇವರಮ ನಾ ಬೇಡ್ವೆ ಇವರಮ ಮಹಾರಾಜ ಕೃತವರ್ಮ ಸಿಂಹದಂತೆ ಕೋಪಗೊಂಡು ದೈತಿ ದೈಲದೆ ಆ ದೈತಿ ದೈಲದೆ ಮಹಾರಾಜ ಸಿಂಹದಂತೆ ಕೋಪಗೊಂಡು ದೈತಿ ದೈಲದೆ ಆ ದೈತಿ ದೈಲದೆ ಅಗಮರಾಳು ಮದುಕ
ಎಲ್ಲರನ್ನು ಜಯಿಸಿ ಕಪ್ಪು ಕಾಣಿಗಳನ್ನು ತಮ್ಮ ಶರಣಕ್ಕೆ ಒಪ್ಪಿಸುವಂತೆ ಮಾಡಿದನು. ಮತ್ತೇನೊಪ್ಪಣೆ? ಬೇಸ್, ಬಹಳ ಸಂತೋಷವಾಯ್ತು. ಆ ಪೀಠದಲ್ಲಿ ಕುಳಿತುಕೋ. ನಮ್ಮ ಇಚ್ಛೆಯಂತೆ ಆಗಲಿ. ವರ್ಮ ಮಹಾರಾಜ. ದಾರೆಯೋಳು ಧನ್ಯನು ಧನ್ಯನಾದೆನು. ಇಳೆಯೋಳು ಮಾನ್ಯನು ಮಾನ್ಯನಾದೆನು. ಅಕ್ರೂರ ವರ್ಮ ಮಹಾರಾಜ. ಏ ಪರಿಮಂತ್ರಿಯು ಸೈನಿ ಪಾರಿರುವಲ್ಲಿ. ಏ ಪರಿಮಂತ್ರಿಯು ಸೈನಿ ಪಾರಿರುವಲ್ಲಿ. ಏ ಪರಿಮಂತ್ರಿಯು ಸೈನಿ ಪಾರಿರುವಲ್ಲಿ. ಎನ್ನಯ ರಾಜಗೆ ಕೊರತೆ ಏನಿದೆ? ಎನ್ನಯ ರಾಜಗೆ ಕೊರತೆ ಏನಿದೆ? ಕರೆಯೊಳು ಧನ್ಯನು ಧನ್ಯನಾದೆನು. ಏಯಳು ಮಾನ್ಯನು ಮಾನ್ಯನಾದೆನು. ರಾಜನು ನಾನಾಗಿ ಬೇಜನೆ ತಿಳಿಸಿದೆ. ರಾಜನು ನಾನಾಗಿ ಬೇಜನೆ ಎನಿಸಿದೆ. ರಾಜನು ನಾನಾಗಿ ಬೇಜನೆ ಎನಿಸಿದೆ. ರಾಜ ಸಾಮ್ರಾಜ್ಯವನ ಪಡೆದೆ. ರಾಜ ಸಾಮ್ರಾಜ್ಯವನ ಪಡೆದೆ. ಧರೆಯೋಳು ಧನ್ಯನು ಧನ್ಯನಾದೆನು. ಇಳೆಯೋಳು ಮಾನ್ಯನು ಮಾನ್ಯನಾದೆನು. ಅಕ್ರೂರ ಮಹಾರಾಜ. ಕೃತವರ್ಮ, ಮಹಾರಾಜ. ನಿಮ್ಮಂತಹ ಮಂತ್ರಿ ಸೈನ್ಯಾದಿಗಳು ನಮ್ಮ ರಾಜ್ಯದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದು ಕೊರತೆ ಬರುವುದುಂಟೆ? ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಮಹಾಪ್ರಭುಗಳಿಗೆ ಜಯವಾಗಲಿ. ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೆ? ಬಹಳ ಸಂತೋಷ. ಗುರುದೇವ ನಮೋ ನಮಃ. ದುರ್ಯೋಧನ, ಮಂಗಳವಾಗಲಿ. ಬಾ, ಆ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ನರ್ತನವು ಪ್ರಾರಂಭವಾಗಲಿ. ನೀವೇ ಸಕಲ ಕಲ್ಲ ವಿಚಾರದ ನೀವೇ ಸಕಲ ಕಲ್ಲ ವಿಚಾರದ ನಯನ ಮನೋಕರ ನಾಟ್ಯವಿದೆ. ನಯನ ಮನೋಗರ ನಾಟ್ಯವಿದೆ. ಕಿವಿ ಕಿಂಪುನಾದದ ಕಾರಸುದೆ. ಕಿವಿ ಕಿಂಪು ನಾದದ ಕಾರಸುದೆ. ಬಾಳಿನ ರಸ ಭಯ ಸಮಯವಿದೆ. ಇದುವೇ ಗಂಧರ್ವ ಗಾನನುದೆ. ಇದುವೇ ಗಂಧರ್ವ ಗಾನನುದೆ. ಬಾಳಿನ ರಸ ಭಯ ಸಮಯವಿದೆ.
ಸಂಗೀತವ ಪಾಡಿ ಸಪ್ತ ಸರ ಸಂಯೋಜನೆ ಮಾಡಿ ಸರ ಸಂಗೀತವ ಪಾಡಿ ಸಪ್ತ ಸರ ಸಂಯೋಜನೆ ಮಾಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸು ಶೃಂಗಾರ ರಸದ ವಿನಯ ಮಂದಾರ ಮಧುರ ಮಿಲನ ಶೃಂಗಾರ ರಸದ ವಿನಯ ಮಂದಾರ ಮಧುರ ಮಿಲನ ಈಗ ಮರೆತು ಬೆರೆತು ವಿಲ ಸಮಯ ವಿನೋದಗಳು ವಿರಾಜಿಸುವ ಗಣಂತರದಿ ವಿಲ ಸಮಯ ವಿನೋದಗಳು ವಿರಾಜಿಸುವ ಗಣಂತರ ಬಾಳಿನ ರಸಮಯ ಸಮಯವಿದೆ ಇದುವೇ ಗಾಂಧರ್ವ ಗಾನದುವೆ ಬಾಳಿನ ರಸಮಯ ಬಾಳಿನ ರಸಮಯ ಬಾಳಿನ ರಸಮಯ ಸಮಯವಿದೆ 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 ದುರ್ಯೋಧನ, ಹಸ್ತಿನಾವತಿಯಲ್ಲಿ ನನ್ನತ್ತೆ ಗಾಂಧಾರಿ, ಧೃತರಾಷ್ಟ್ರ ಮಾವನವರು ಹಾಗೂ ಎಲ್ಲರೂ ಸೌಖ್ಯದಿಂದಿರುವರೆ? ಎಲ್ಲರೂ ಸೌಖ್ಯದಿಂದಿರುವರು ಗುರುದೇವ. ಅಲ್ಲದೆ ನೀನು ಬಂದ ಸಮಾಚಾರವಾದರೂ ಏನು? ಗುರುದೇವ, ಕೌರವರಿಗೂ ಪಾಂಡವರಿಗೂ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲಿಗೆ ಬಂದಿರುವೆನು. ದುರ್ಯೋಧನ, ಕೃಷ್ಣನ ಬಳಿ ಹೋದ ವಿಚಾರವೇನಾಯ್ತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದನು. ನಾನು ನಿಮ್ಮನ್ನು ಯಾವುದೋ ಬಲವನ್ನು ಅಪೇಕ್ಷಿಸಿದನು ಗುರುದೇವ. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಕಾರ್ಯ ಮಾಡಿಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು. ಆದರೆ ಆ ಕೃಷ್ಣನೇ ಬೇರೆ ನಾನೇ ಬೇರೆ ಎಂಬ ಸಂಗತಿ ಅಸಂಗತವಾಯಿತಲ್ಲ? ಗುರುದೇವ, ನಾನೇನು ಬಹು ರಹಸ್ಯವಾಗಿ ಹೋದೆನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತೋ ನಾ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನ ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ದುರ್ಯೋಧನ, ಕೃಷ್ಣನು ಆಯುಧಗಳನ್ನು ನೀಡುವುದಿಲ್ಲ ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವಲ್ಲ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಮಾತ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಸೈನ್ಯವನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ಮಂತ್ರಾಲೋಚನೆಗೆ ತರಬೇಡ ವೀರವರ. ಹೋಗಿ ಬಾ, ನಿನ್ನ ಜಯವು ಖಂಡಿತ. ಅನುಗ್ರಹಿತನಾದ ಗುರುದೇವ. ನಾನು ಬರುವೆನು ಗುರುದೇವ. ಕೃತವರ್ಮ, ಈಗದ ಮಹಾಭಾರತದ ಆಯುಧ ಮಹಾಭಾರತದ ಆಯುಧ ಸಮನಾದ ಆಯುಧ ಪೂರ್ವತಿಗೆ ಸಮನಾದ ಆಯುಧ ಈಗದ ಮಹಾಭಾರತದ ಆಯುಧ ಸರಿ ಸಮನಾಗಿ ಭಾರತದೊಳಗೆ ಹೊಗಿಲ್ ಮೆರವೆ ಸರಿ ಸಮನಾಗಿ ಭಾರತದೊಳಗೆ ಹೊಗಿಲ್ ಮೆರವೆ ಸೇರಿಸಿ ರಣದೊಳು ಕೀರ್ತಿಯ ಪಡೆವೆ ಈಗದ ಮಹಾಭಾರತದ ಆಯುಧ ಪಾಂಡವರು
ಪಾಂಡವರು ದಗ್ನ ದೇಹಗಳಿಂದ ಒಬ್ಬೆ ಮೆರೆಯುತ್ತಿರುವ ಕಬ್ಬಲೆಗಳ ಮುಖ ಕೆತ್ತಿ ಸಜೀವ ದಹನ ಮಾಡಿ ಪಾಂಡವರ ಚಿತಾಭಸ್ಮವನ್ನು ಗಂಗೆಯಲ್ಲಿ ಕೇಳಿಬಿಡುತ್ತೇನೆ. ಛಲವಂತಕರ ಬಲಕ್ಕಿಂತ ಅಧಿಕ ಬಲವಿಲ್ಲವೆಂದು ಜಗತ್ತಿಗೆ ತೋರ್ಪಡಿಸುವ ಜಲದಂಕ ಮಲ್ಲ, ರಣ ಪ್ರಚಂಡ, ತ್ರಿವಿಕ್ರಮ ಸ್ಥೂಲಕಾಯ, ಸಿಂಹಬಲ ನಮ್ಮದೇ ಜಯ, ನಾಳಿನ ಪ್ರಳಯ. ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮಣ್ಣನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಹಿಂತಿರುಗಿದನು. ಇನ್ನು ಅಣ್ಣನಾದ ಬಲಭದ್ರನು ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಹಲಾಯುಧನಾಗಿ ಅಗ್ರಜನು ಉಭಯತ್ರರು ಪರಸ್ಪರ ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಈಗ ಒಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಗೋವಂದನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ತೊಂದರೆ ಪಡಿಸಿ ಆಲೋಚಿಸಲು ನನ್ನ ಬಳಿಗೆ ಬರುವನು. ಆಗ ಅಗ್ರಜನಿಗೆ ಭೂ ಸಂಚಾರಣೆ ಮಾಡುವಂತೆ ಪ್ರೇರೇಪಿಸುವೆನು. ಅದು ಅಗ್ರಜನು ಈ ಮಾರ್ಗವಾಗಿ ಬರುತ್ತಿರುವನು. ಯೋಗ ಮಾಯೆ, ಜಾಗೃತಳಾಗು. ಬೇಗ ಪಶುರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಏನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಏನಿದು? ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಮೃತಪಟ್ಟಿತಲ್ಲ. ಅಯ್ಯೋ, ಮುಂದೇನು ಗತಿ? ಬಲಭದ್ರ, ಏಕೆ ಚಿಂತಾಮಗ್ನಾಗಿರುವೆ ಅಲ್ಲ? ಸಾತ್ಯಕಿ, ನಾನು ಈ ದಿನ ಗೋಹ ಪಾಪ ಗುರಿಯಾಗಿದ್ದೇನೆ. ಏನು? ಗೋಹತ್ಯೆ ಪಾಪವನ್ನು ಮಾಡಿರುವೆಯಾ? ಅದಕ್ಕೆ ಬಲ್ಲವರಲ್ಲಿ ಆಲೋಚಿಸು. ಇಲ್ಲಿ ಬಲ್ಲವರು ಯಾರಿದ್ದಾರೆ ಸಾತ್ಯಕಿ?
ನಮ್ಮ ಕೃಷ್ಣನಿಲ್ಲವೇ? ಹಾಗಾದರೆ ಕೃಷ್ಣನು ಕರೆದುಕೊಂಡು ಬಾ ಹೋಗು ಸಾತಕಿ. ಅಗ್ರಜ, ಅಗ್ರಜ, ಕೃಷ್ಣ ಕೃಷ್ಣ ಅಗ್ರಜ, ಏಕೆ ಚಿಂತಾಕಾಂತನಾಗಿರುವೆ? ಕೃಷ್ಣ, ನಾನು ಈ ದಿನ ಗೋಹತ್ಯ ಪಾಪಕ್ಕೆ ಗುರಿಯಾಗಿದ್ದೇನೆ. ಏನು ಗೋಹತ್ಯೆಯನ್ನು ಮಾಡಿರುವೆಯಾ? ಶಿವ, ಗೋಹತ್ಯೆಯು ಮಹಾ ಪಾಪವಲ್ಲವೇ ಅಣ್ಣ? ಕೃಷ್ಣ, ನಾನೀಗಲೇ ಭಯಪಟ್ಟಿರುವೆನು, ಮತ್ತಷ್ಟು ಭಯಪಡಿಸಬೇಡ. ಇದಕ್ಕೆ ಯಾವುದಾದರೂ ಒಂದು ಉಪಾಯವನ್ನಾದರೂ ಹೇಳು ಕೃಷ್ಣ. ಅಗ್ರಜ, ಇಂದಿನಿಂದ 21 ದಿನಗಳ ಕಾಲ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡಿ ಭಕ್ತಿಯಿಂದ ಭಗವಂತನ ಸೇವೆಯನ್ನು ಮಾಡಿದರೆ ಗೋಹತ್ಯೆ ಪಾಪವು ನಿವಾರಣೆಯಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆಯೇ ಮಾಡು. ಕೃಷ್ಣ, ನಾನೀಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರ. ಇದೇನು ಬಲಭದ್ರ, ದುರ್ಯೋಧನನಿಗೆ ಸಹಾಯ ಮಾಡುವುದಾಗಿ ಭೂ ಸಂಚಾರಕ್ಕೆ ಹೊರಟಿರೆ ದುರ್ಯೋಧನನ ಗತಿ? ಸಾತ್ಯಕಿ, ಪಾಂಡವರು ಕೌರವರು ಅನ್ಯರೇನಯ್ಯ, ಒಡ ಹುಟ್ಟಿದವರಲ್ಲವೇ? ಅವರವರು ಒಡೆದಾಡಿ ಮಡಿಯಲಿ, ನಮಗಾಗಬೇಕಾದದ್ದು ಏನು? ಒದಗಿರುವ ಪಾಪ ಹೋದರೆ ಅಷ್ಟೇ ಸಾಕು. ಹೋಗಿ ಬರುವೆನು. ಶಂಭೋ ಮಹಾದೇವ. ಓ ಮಹಾದೇವ. ಅಗ್ರಜನು ಭೂ ಸಂಚಾರಣೆ ಮುಗಿಸಿಕೊಂಡು ಬರುವುದರೊಳಗೆ ಕುರುಕ್ಷೇತ್ರದ ಮಹಾಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಇನ್ನು ಭಯವೇಕೆ ಸಾಧ್ಯ? ಕೃಷ್ಣ, ಕಷ್ಟವಯ್ಯ. ನಿನ್ನ ಸಹವಾಸವಿಲ್ಲದ ಬಲಭದ್ರನ ಮೇಲೆ ದೋಷವನ್ನು ತಂದಿರಿಸಿ ಭೂ ಸಂಚಾರ ಮಾಡುವಂತೆ ಮಾಡಿದೆ. ಇನ್ನು ನಿಮ್ಮನ್ನೇ ನಂಬಿಕೊಂಡಿರುವ ನಮ್ಮಗಳ ಗತಿ ಏನು ಮಾಡುವೆಯೋ? ಇನ್ನು ಭಯವೇಕೆ ಸಾಧ್ಯಕಿ? ಅಗ್ರಜನು ಹಲಾಯುಧನಾಗಿ ಉಭಯತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಹೀಗೆ ಮಾಡುವೆನು. ನಡೆ, ಅಸ್ಥಿರಾವತಿಗೆ ಹೋಗಿ ದುರ್ಯೋಧನಾದಿಗಳಿಗೆ ವಿವೇಕವನ್ನು ಹೇಳಿ ನೋಡೋಣ. ಗೋ
ಪಾಂಚಾಲಿ, ಕಳೆದ ದುಃಖದ ದಿನಗಳನ್ನು ನೆನೆದು ನಿನ್ನ ಮನಃಶಾಂತಿಯನ್ನು ನಾಶ ಮಾಡಿಕೊಳ್ಳು. ನಿನ್ನ ಬಹುದಿನದ ಬಯಕೆಯನ್ನು ಈಡೇರುವ ಕಾಲವು ಸನ್ನಿಹಿತವಾಗಿದೆ. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕಡೆಗಳೆದು ಶಾಂತಿಯ ರಣಮಾರಿ ಕೆರಳಿ ಕಿಡಿಗೈದು ದೇಶದ ಪ್ರತಿಕಾರದ ಜ್ವಾಲೆಯನ್ನೇ ಉಗುಳ್ತ ನಿಂತಿರುವಾಗ ಇನ್ನೆಲ್ಲಿಯುವುದು ಶಾಂತಿ, ಸಮಾಧಾನ ಧರ್ಮಜ? ಕುಲಸತಿ ಪಾಂಚಾಲಿಯಂ ಸದೆಗೆರ ಕನಸಿ, ಕುಲಸತಿ ಪಾಂಚಾಲಿಯಂ ಸದೆಗೆರ ಕನಸಿ, ವಸ್ತಾಪಾನವಂ ಗೈದು ಮಣಿ ದ್ರೌಪದಿಯ ಕೈತೋಳಿ ಕೊಡೆ ತಟ್ಟಿದ ಆದುಳ ಕೌರವನ ಲೋಕಭೀಕರವಾಗಿ ಒಲಿಸುವೆ. ಘೋರ ಸಮರಾಂಗಣದಲ್ಲಿ ಪರಮಸಾಧಿ ಮಣಿ ದ್ರೌಪದಿಯ ಜಡೆ ಹಿಡಿದು ತಂದು ದೊಡ್ಡ ಮಾನದೋಸ್ತ್ರವ ಕಿತ್ತೆಸೆದು ನೆಮ್ಮದಿಯ ಕಡೆ ನಡೆದ ಆ ಕರಾಳ ಕಸಕಿಂದ ನೆನೆದು ಕೆಂಗಣ್ಣದೆರೆದು ನಿಂತಿರುವ ಈ ಕುರುಬೈರನೇ ರಕ್ತಾಭಿಷೇಕಕ್ಕೆ ಆ ದುಷ್ಟ ಧೂಳ ಕಣ್ಣೀರ ಕೇಶಪಾನ ಮಾಡಿಸಿದಾಗಲೇ ನನಗೆ ಶಾಂತಿ, ಸಮಾಧಾನ. ದಂಡ ಪ್ರವೀಣರು, ದಂಡ ನಾಯಕರು, ಅಖಂಡ ಭಾರತ ಕಂಡ ಚಕ್ರವರ್ತಿ ಸಾರ್ವಭೌಮ ಪಾಲಕರಾದ ನಾವು ಆ ಕಳರು ನಮ್ಮ ಸತಿಯ ವಸ್ತ್ರಾಪರಣ ಮಾಡುತ್ತಿದ್ದಾಗ ತಲೆ ತಗ್ಗಿಸಿ ಕುಳಿತಿದ್ದೇವೆಂದು ಈ ತ್ರಿಭುವನವೇ ಪರಿಹಾಸ ಮಾಡುತ್ತದೆ. ರೂಪದ ಸುತೆ, ನೀನು ದುಃಖಿಸಬೇಡ. ನಿನ್ನನ್ನು ಕಂಡು ಕೈ ತೋರಿ ತೊಳೆತ ಆ ದುಷ್ಟ ದುಶ್ಯಾಸ ವಕ್ಷಸ್ಥಳವನ್ನು ಪಡೆಯ ಅವರ ಗುಂಡಿಗೆ ಬಿಸಿ ರಕ್ತವನ್ನು ಆ ಕಳ್ಳರ ಗುಂಡದಲ್ಲಿ ತುಂಬಿ ಕುತಂತ್ರ ಶತರೆ ಕೋದ ಕಿಚ್ಚಿನ ಕೊಪ್ಪದ ಕಿತ್ತು ಶಾಕಿನಿ ಇಷ್ಟಾಗದ ಹೊರತು ಇನ್ನೆಲ್ಲಿಯುವುದು ಶಾಂತಿ, ಸಮಾಧಾನದ ಮಜಾ.
ಸಮಯದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ತಮ್ಮ. ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದ, ಅರ್ಜುನನು ಸಮಾಚಾರ ತಂದೆ. ಪರಮಾತ್ಮನ ಬರಲಿ ಮುಂದಿನ ಕಾರ್ಯವನ್ನು ಆಲೋಚಿಸೋಣ.